ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಒಂದು ಜನರಲ್ ರೀಡಿಂಗ್ ನೋಡೋಣಪ್ಪ, ಓಕೆನಾ? ಸೊ ಈ 7 ಎಲ್ಲ ಇರಲಿ, ಜೊತೆಗೆ ನಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ ಅನ್ನೋದನ್ನು ಇರಲಿ, ಅದನ್ನು ಕಂಟಿನ್ಯೂ ಮಾಡೋಣ. ಸೊ ನನಗೆ ಇವಾಗ ಒಂದು ಜನರಲ್ ರೀಡಿಂಗ್ ಮಾಡಬೇಕು ಅಂತ ಒಂದು ಪ್ರೇರಣೆ ಆಗ್ತಾ ಇದೆ. ಸೊ ಜನರಲ್ ರೀಡಿಂಗ್, ಓಕೆನಾ? ನೋಡೋಣ ಏನು ನಡೀತಾ ಇದೆ, ಏನು ಹೇಳಬೇಕು ಅಂತಿದ್ದಾರೆ ಭಗವಂತ, ಯಾರ ಎನರ್ಜಿ ಪಿಕ್ ಆಗುತ್ತೆ. ಎಸ್ ಬಾಬಾ, ಪ್ಲೀಸ್ ಗೈಡ್. ಓಂ ಸಾಯಿರಾಮ್. ಸೊ ಇಲ್ಲೇನು ಹೇಳ್ತಿದಾರೆ ಗೊತ್ತಾ, ಏನು ನನಗದೇ ಇಲ್ಲೇನೋ ಮುಚ್ಚಾಕ್ತಾ ಇದ್ದಾರೆ ಅನ್ನೋ ಥರ ಕೇಳಿಸ್ತು. ಲೈಕ್ ಆ್ಯಕ್ಚುಲಿ ಸೊ ಅಲ್ಲಿ ಇಲ್ಲೇನು ಅಂತಂದರೆ ಪೇಂಟ್ ಮಾಡ್ತಾ ಇದ್ದಾರೆ ಅಂತ ಬಂತು ನೋಡಿ, ಓಕೆನಾ? ಆ್ಯಕ್ಚುಲಿ ನನಗೆ ಕೇಳಿಸಿದ್ದು ಇದು ಶಫಲ್ ಮಾಡ್ತಾ ಇರುವಾಗ ಏನೋ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಥರ ಬಂತು. ಸೊ ಏನೋ ಅಂದರೆ ಏನಾಗಿದೆ ಅನ್ಯಾಯ, ಸೊ ಕಣ್ಣಿಗೆ ಕಾಣದೇ ಇರೋ ಥರ ಏನೋ ಮುಚ್ಚಾಕ್ತಾ ಇದ್ದಾರೆ, ಏನೋ ಪೇಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಿದ್ದಾರೆ ಇಲ್ಲಿ, ಓಕೆನಾ? ಟೆಲಿಂಗ್ ಎ ಸ್ಟೋರಿ ಅಂತ ಬಂದಿದೆ. ಏನೋ ಒಂದು ಸ್ಟೋರಿ ಕಟ್ತಾ ಇದ್ದಾರೆ, ಕತೆ ಕಟ್ತಾ ಇದ್ದಾರೆ, ಅದನ್ನೇ ತೋರಿಸಿದ್ದು ಶುರುಲೇನೆ ಶಫಲ್ ಮಾಡ್ತಾ ಇರುವಾಗ ಕೇಳಿಸಿದ್ದು ನನಗೆ. ಸೊ ಇಲ್ಲಿ ಡಿಫ್ರೆನ್ಸ್ ಅಂತ ಬಂದಿದೆ ನೋಡಿ. ಸೊ ಅವ್ರದ್ದು ಇದೇನಾಗಿದೆ ಗೊತ್ತಿಲ್ಲ. ಸೊ ಇಲ್ಲೇನು ತೋರಿಸ್ತಿದ್ದಾರೆ ಅಂತಂದರೆ ಏನೋ ಒಂದು ರೀತಿ ಅನ್ಯಾಯ ಆಗಿದೆ, ಅರ್ಥ ಆಯ್ತಾ? ಡೆಫಿನೆಟ್ಟಾಗಿ ಯಾರಿಗೋ ಇಲ್ಲಿ ಒಂದು ಅನ್ಯಾಯ ಆಗಿದೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲ ಅವ್ರದ್ದು ಡೆಸ್ಟಿನಿ ಆ ಥರ ಇತ್ತು, ಅಂದರೆ ಅವ್ರ ಹಣೆ ಬರ ಆ ಥರ ಇತ್ತು, ಅದಕ್ಕೋಸ್ಕರ ಈ ಥರ ಆಯಿತು ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಓಕೆನಾ? ಅಂದರೆ ಒಂದು ಸ್ಟೋರಿ ಹೇಳ್ತಾ ಇದ್ದಾರೆ, ಕತೆ ಕಟ್ತಾ ಇದ್ದಾರೆ, ಮುಚ್ಚಾಕ್ತಾ ಇದ್ದಾರೆ, ಅದನ್ನೇ ತೋರಿಸಿದ್ರು, ಮುಚ್ಚಾಕ್ತಿದ್ದಾರೆ ಅಂತ. ಅಂದರೆ ಹೇಗೆ ಎಸ್ಕೇಪ್ ಆಗಲಿ, ಆಗಿರೋ ಒಂದು ಅನ್ಯಾಯದಿಂದ ಹೇಗೆ ಎಸ್ಕೇಪ್ ಆಗಬೇಕು, ಹೇಗೆ ಆಚೆ ಬರಬೇಕು ಅನ್ನೋದಕ್ಕೆ ರನ್ ಅಂತ ಬಂದಿದೆ ನೋಡಿ. ಯಾವ ಥರ ಆಚೆ ಬರಬೇಕು ಅನ್ನೋದಕ್ಕೋಸ್ಕರ ಈ ಥರ ಏನೋ ಮಾಡ್ತಾ ಇದ್ದಾರೆ, ಭಯಂಕರ, ಆಯಿತಾ? ದಿಸ್ ಈಸ್ ವೆರಿ ರಾಂಗ್. ಈ ಥರ ಏನೋ ಒಂದು ಅನ್ಯಾಯ ಮಾಡಿಬಿಟ್ಟು ಅದನ್ನು ಮುಚ್ಚಾಕ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ. ಸೊ ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ, ಈ ಥರ ಬರ್ತಾ ಇದೆ, ಓಕೆನಾ? ಎಸ್ ಬಾಬಾ, ಇನ್ನೇನು ಹೇಳಬೇಕು? ಓ ಮೈ ಗಾಡ್. ಆ್ಯಕ್ಚುಲಿ ನಾನು ಮುಂಚೆನೂ ಹೇಳೋ ಥರ ನಾನು ಕಾರ್ಡ್ಸ್ ಎಲ್ಲ ನೋಡ್ತಾ ಶಫಲ್ ಮಾಡೋದಿಲ್ಲ, ಕಣ್ಮುಚ್ಕೊಂಡಿರ್ತೀನಿ. ಸೊ ಇವಾಗ ಇಲ್ಲೇನು ಹೇಳ್ತಾ ಇದ್ದಾರೆ ಗೊತ್ತಾ? ಸೊ ಇದು ಯಾರೋ ಇದು, ಸೊ ಇದು ಮೇ ಬಿ ಮೀಟಿಂಗ್ ಪ್ಲ್ಯಾನಿಂಗ್ ಅಂತಿದೆ, ಡೇಟಿಂಗ್ ಮಲ್ಟಿಪಲ್ ಪೀಪಲ್ ಅಂತೇನೋ ಇದೆ. ಸೊ ಈ ಥರ ಯಾರ್ದೋ ಒಂದು ಎನರ್ಜಿ ಯಾವ ಥರ ಬರ್ತಾ ಇದೆ ಅಂತಂದರೆ, ಯಾರು ಈ ಥರ ಒಂದು ಸಿಚುಯೇಷನಲ್ಲಿ ಸಿಗಾಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಒಂದು ಕಾಫಿ ಡೇಟ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ, ಆಯ್ತಾ? ಕಾಫಿ ಡೇಟ್ ಅಂತಿದ್ದಾರೆ. ಇದು ಪ್ಲ್ಯಾನ್ಡ್ ಮೀಟಿಂಗ್ ಇತ್ತು ಅಂತ ಹೇಳ್ತಾ ಇದ್ದಾರೆ, ಪ್ಲ್ಯಾನ್ ಮಾಡಿ ಕರೆಸಿ, ಆಯಿತಾ? ಯಾರನ್ನ ನನಗೆ ಗೊತ್ತಿಲ್ಲ. ಸೊ ಇದೊಂದು ಏನೋ ಒಂದು ಅನ್ಯಾಯ ನಡೆದಿದೆ, ಅಷ್ಟಂತೂ ಖಂಡಿತ. ಸೊ ಅದನ್ನು ಜನಕ್ಕೆ ಗೊತ್ತಾಗಬಾರ್ದು. ರಿಫ್ಲೆಕ್ಷನ್ ನೋಡಿ ಯಾವ ಥರ ಇದೆ ಕಾರ್ಡು. ಸೊ ಇದು ಗೊತ್ತಾಗಬಾರ್ದು ಅನ್ನೋ ಥರ ಏನೋ ಒಂದು ಮುಚ್ಚಾಕ್ತಾ ಇದ್ದಾರೆ, ಏನೋ ಒಂದು ವರ್ಕೌಟ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಿದ್ದಾರೆ. ಯಾತಕ್ಕೆ ಓಡ್ತಾ ಇದ್ದಾರೆ ಅಂತಂದರೆ, ಟಾಕ್ಸಿಕ್ ಅಂತ ತೋರಿಸ್ತಿದ್ದಾರೆ, ಅನ್ಹೆಲ್ತಿ, ವೆರಿ ಪಾಯ್ಸನಸ್, ವೆರಿ ನ್ಯಾಸ್ಟಿ ಬಿಹೇವಿಯರ್ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಈ ಥರ ಇದ್ದರು. ಸೊ ಈ ಥರ ಇದ್ದಿದ್ದಕ್ಕೆ ಅವರು ಯಾರನ್ನೋ ಕರೆಸಿ ಏನೋ ಒಂದು ಅನ್ಯಾಯ ನಡೆದಿದೆ. ಇದು ಯಾರ ಲೈಫಲ್ಲಿ ಏನು ಅಂತ ನನಗೆ ಗೊತ್ತಿಲ್ಲ. ಸೊ ಈ ಥರ ಒಂದು ಎನರ್ಜಿ ಪಿಕ್ ಆಗಿದೆ ಇವತ್ತು. ಇದು ಜನರಲ್ ರೀಡಿಂಗ್ನ ಹೇಳೋ ಥರ. ಸೊ ಇಲ್ಲಿ ಈ ಥರ ತೋರಿಸ್ತಾ ಇದ್ದಾರಪ್ಪ, ಆಯಿತಾ? ಈ ಥರ ಒಂದು ಅನ್ಯಾಯ ಆಗಿದೆ ಆ್ಯಂಡ್ ಅದನ್ನು ಮುಚ್ಚಾಕೋದಕ್ಕೋಸ್ಕರ ಒಂದು ಅವ್ರ ಹಣೆ ಬರನೇ ಆ ಥರ ಇತ್ತು, ಪಾಪ ಏನು ಮಾಡೋಕ್ಕಾಗತ್ತೆ ಅನ್ನೋ ಥರ ಒಂದು ಚೇಂಜ್ ಕೊಡ್ತಾ ಇದ್ದಾರೆ. ಆ ಥರ ಒಂದು ಕತೆ ಕಟ್ಟಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ? ಸೊ ಇನ್ನೇನು ಹೇಳ್ತಾರೆ ನೋಡೋಣ. ಬಾಬಾ ಪ್ಲೀಸ್ ಗೈಡ್ ಮಾಡಿ, ಯಾರಿದು, ಯಾಕೆ ಈ ಥರ ಮಾಡಿದ್ದಾರೆ ಬಾಬಾ? ಯಾರಿದು, ಇನ್ನೇನು ಹೇಳಬೇಕು ಇವ್ರ ಬಗ್ಗೆ? ಈ ಟಾಕ್ಸಿಕ್ ಪರ್ಸನ್ ಬಗ್ಗೆನಾ, ಅಥವಾ ಯಾರು ತೊಂದರೆಯಲ್ಲಿ ಸಿಗಾಕೊಂಡಿದ್ದಾರೆ ಅವ್ರ ಬಗ್ಗೆ ಹೇಳಬೇಕಾ ಇವಾಗ?
ಕಂಪ್ಲೀಟ್ಲಿ ಡನ್ ಅಂತಿದ್ದಾರೆ ನೋಡಿ. ಕ್ಲೋಸ್ ಮಾಡಿದ್ದಾರೆ. ಏನೋ ಒಂದು ತುಂಬ ಅನ್ಯಾಯ ನಡೆದಿದೆ ಇಲ್ಲಿ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ತುಂಬ ಅನ್ಯಾಯ ನಡೆದಿದೆ. ಸೊ ಇಲ್ಲಿ ನೋಡಿ, ಅನ್ಕಂಡೀಷನಲ್ ಲವ್ ಯೂನಿಯನ್ ಅಷ್ಟೇ. ಇದು ಲವ್ ಕೇಸ್ ಯಾವುದೋ ಬರ್ತಾ ಇದೆ ಆಯಿತಾ. ಸೊ ಇಲ್ಲಿ ಏನು ಅನ್ಯಾಯ ಮಾಡಿದ್ದಾರೆ, ಸೊ ಅವ್ರಿಗೆ ಗೊತ್ತು. ನಾವು ಟ್ವಿನ್ ಫ್ಲೇಮು, ನಮ್ಮ ಜನ್ಮ ಜನ್ಮದ ಏನೋ ಸಂಬಂಧ ಅನ್ನೋ ಥರ ಮಾಡಿ ಏನೋ ಭಾಳ ಒಂದು ನೆಗೆಟಿವಿಟಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಥರನಾದ್ರು ಇರ್ಬೋದು. ಬಟ್ ಇವಾಗ ಎಲ್ಲಿ ಸಿಗಾಕೊಂಡ್ಬಿಟ್ರೆ ಸಿಗಾಕೊಂಡು ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಈ ಪರ್ಸನ್, ಟಾಕ್ಸಿಕ್ ಪರ್ಸನ್ ಈಸ್ ಆನ್ ರನ್ ಅಂತ ಹೇಳ್ತಾ ಇದ್ದಾರೆ. ಓಡ್ತಾ ಇದ್ದಾರೆ, ಈ ಈ ಸಂಬಂಧದಿಂದ ಓಡ್ತಾ ಇದ್ದಾರೆ ಬಿಡಿಸ್ಕೊಂಡು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಓಕೆನಾ. ಈ ಥರ ಅಂತ ಬರ್ತಾ ಇದೆ. ಇದು ಯಾರ ಎನರ್ಜಿ ಏನೂ ಗೊತ್ತಿಲ್ಲ ನನಗೆ. ಸೊ ಈ ಥರ ಇದೆ. ಈ ಥರ ಟಾಕ್ಸಿಕ್ ಪೀಪಲ್ಲು ಇದ್ದೇ ಇರ್ತಾರೆ. ಯಾವುದೇ ವಿಷಯ ಆದ್ರೂ ಅಷ್ಟೇನೆ ಆಯಿತಾ. ತುಂಬ ಕೇರ್ಫುಲ್ಲಾಗಿರಬೇಕು ಲೈಫಲ್ಲಿ. ಬಟ್ ಇಲ್ಲಿ ಏನು ಹೇಳೋದು, ಬಾಬಾ ಇನ್ನೇನು ಹೇಳಬೇಕು. ಸೊ ಆ್ಯಕ್ಚುಲಿ ಇವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಭಗವಂತ ಏನು ಹೇಳ್ತಾ ಇದ್ದಾರೆ, ಇದು ಯಾವುದೋ ಒಂದು ಲವ್ ಸ್ಟೋರಿನೇ ಬರ್ತಾ ಇದೆ ಆಯಿತಾ. ಟಾಕ್ಸಿಕ್ ರಿಲೇಷನಲ್ಲಿ ಇದ್ದರು ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ. ಯೂನಿಯನ್ ಆಗಿತ್ತು ಅಂದರೆ ಮೇ ಬಿ ಮ್ಯಾರೇಜ್ ಕೂಡ ಆಗಿತ್ತು. ಬಟ್ ಒಂದು ರೀತಿ ಮುಚ್ಚಾಕೋ ಪ್ರಯತ್ನ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ. ಮದುವೆನೂ ಆಗಿರ್ಬೋದು. ಓಕೆನಾ. ಬಟ್ ಏನೋ ಒಂದು ಅನ್ಯಾಯ ನಡೆದಿದೆ. ಸೊ ಅದನ್ನು ಮುಚ್ಚಾಕಕ್ಕೆ ಇನ್ನೊಂದು ಥರ ಕತೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಜಸ್ಟ್ ಓಡ್ತಾ ಇರಬೇಕು ಅಷ್ಟೇ, ಎಸ್ಕೇಪ್ ಆಗಬೇಕು. ಅದಕ್ಕೋಸ್ಕರ ಏನು ಬೇಕು ಎಲ್ಲ ಸ್ಟೋರಿ ಕಟ್ಟಿ ಹೇಳಿ ಮುಗಿಸ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಪಾಪ ಇದು ಬರ್ತಾ ಇರೋ ಎನರ್ಜಿ ಯಾರ್ದು ಅಂತಂದರೆ ಈ ಇಬ್ಬರಲ್ಲಿ ಆಯಿತಾ, ತುಂಬ ಸಾಫ್ಟ್ ನೇಚರ್ ಇತ್ತು ಒಬ್ರದ್ದು ಅಂತಿದ್ದಾರೆ. ಇದು ಜೆಂಟ್ಸಾರು ಇರ್ಬೋದು, ಲೇಡಿನಾದರೂ ಇರ್ಬೋದು ಆಯಿತಾ. ಸೊ ಇದು ಯಾರಾದರೂ ಇರ್ಬೋದು. ಅವು ಯಾರಿಗೆ ತೊಂದರೆ ಆಗಿದೆ ಆಯಿತಾ, ಅವ್ರಿಗೆ ಹೇಳ್ತಾ ಇದ್ದಾರೆ. ಅವ್ರಿಗೆ ಹೇಳ್ತಾ ಇರೋದು ಆ್ಯಕ್ಚುಲಿ ಪಾಪ ಅವರು ಪೀಸ್, ಹಾರ್ಮೋನಿ ಥರ ನೆಮ್ಮದಿ ಸಂತೋಷದ ಜೀವನ ಸಿಗುತ್ತೆ, ಖುಷಿಯಾಗಿರ್ಬೋದು ಅಂತ ಅಂದ್ಕೊಂಡು ನಂಬಿ ಈ ಥರ ಬಂದರು, ಈ ಸಂಬಂಧಕ್ಕೆ ಬಂದಿದ್ದಾರೆ. ಬಟ್ ಅವು ಆಗಿರೋದು ತುಂಬ ಅನ್ಯಾಯ ಅಂತ ತೋರಿಸ್ತಾ ಇದ್ದಾರೆ. ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಅಂತ ತೋರಿಸ್ತಿದ್ದಾರೆ ನೋಡಿ. ಅಂದರೆ ಇವ್ರಿಗೆ ತುಂಬ ಒಂಥರ ಅಷ್ಟು ಪೊಟೆನ್ಷಿಯಲ್ ಇತ್ತು. ಇಬ್ಬರಲ್ಲಿ ಯಾರಾರು ಇರ್ಬೋದು ಇದು ಆಯಿತಾ. ಸೊ ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದಾರೆ ಇಲ್ಲಿ ಅಂತಲೇ ತೋರಿಸ್ತಿದ್ದಾರೆ. ಯೂನಿಯನ್ ಅಂತ ತೋರಿಸ್ತಿದ್ದಾರೆ ನೋಡಿ ಆಯಿತಾ. ಬಟ್ ಸ್ಟಿಲ್ ಇವಾಗ್ಲೂ ಅವರ ಫ್ಯಾಮಿಲಿ ಕಡೆಯಿಂದ ಏನೋ ಒಂದು ರೀತಿ ನೆಗೆಟಿವಿಟಿ ನಡೀತಾ ಇದೆ, ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅದನ್ನು ಮುಚ್ಚಾಕಕ್ಕೆ ಇನ್ನೊಂದು ಥರ ಸ್ಟೋರಿ ಕಟ್ತಾ ಇದ್ದಾರೆ, ಪೇಂಟ್ ಹೊಡಿತಾ ಇದ್ದಾರೆ, ಫುಲ್ ಸ್ಟೋರಿ ಆಯಿತಾ ಅಂತ ತೋರಿಸ್ತಿದ್ದಾರೆ. ಸೊ ಇದು ಯಾರು ಇರ್ಬೋದು, ನಾ ಹೇಳೋ ಥರ ಆಯಿತಾ. ನಿಮ್ಮ ಲೈಫಲ್ಲಿ ಈ ಥರ ಯಾರಾದರೂ ನಿಮ್ಮ ಕಂಪ್ಯಾನಿಯನ್ ಅಂತಲೇ ಆಯಿತಾ, ಆ ಥರ ಏನಾದರೂ ತೊಂದರೆ ಮಾಡಿದಾರಾ, ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರ್ದಾದ್ರೂ ಸ್ಟೋರಿ ಇರ್ಬೋದು. ಇದು ಯೂನಿಯನ್ ಅಂತ ಆಗಿರೋದ್ರಿಂದ ಇದು ಮದುವೆ ಆದ ಮೇಲೇ ಈ ಥರ ತೊಂದರೆ ನಡೀತಿದೆ, ಈ ಥರ ಒಂದು ನೆಗೆಟಿವಿಟಿ ನಡೆದಿದೆ ಲೈಫಲ್ಲಿ ಅಂತ ತೋರಿಸ್ತಿದ್ದಾರೆ. ಸೊ ಇದು ಯಾರಾದರೂ ಇರ್ಬೋದು, ನೆಗೆಟಿವಿಟಿ ಮಾಡ್ತಿರೋದು ಯಾರಾದರೂ ಇರ್ಬೋದು. ಬಟ್ ಇದರಲ್ಲಿ ಶಾಮಿಲ್ ಕೂಡ ಇದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ ನೋಡಿ. ಇದು ಹಸ್ಬೆಂಡ್ ಆರು ಇರ್ಬೋದು, ವೈಫ್ ಆರು ಇರ್ಬೋದು. ಸೊ ಅವರು ಕೂಡ ಶಾಮಿಲ್ ಇದ್ದಾರೆ ಇದರಲ್ಲಿ. ಇದನ್ನು ಪ್ಯಾಚಪ್ ಮಾಡಿ ಮುಚ್ಚಾಕ್ತಾ ಇದ್ದಾರೆ, ಏನೋ ಒಂದು ಸ್ಟೋರಿ ಹೇಳ್ತಾ ಇದ್ದಾರೆ. ನೀವೇನು ಆಸೆ ಪಟ್ಟು ಇವರು ಬಂದರು ಪಾಪ, ಇವರ ಜೀವನದಲ್ಲಿ ಲೈಕ್ ಒಂದು ಸಂತೋಷ, ನೆಮ್ಮದಿ, ಶಾಂತಿ, ಖುಷಿ, ಸುಖ ಸಿಗುತ್ತೆ ಲೈಫಲ್ಲಿ, ಆರಾಮಾಗಿರ್ಬೋದು ಅಂತ. ಬಟ್ ಅದಿಲ್ಲ. ಯಾತಕ್ಕೆ ಅಂತಂದರೆ ಇವರು ಯಾರಿದ್ದಾರೆ, ಇವ್ರು ಯಾರು ಬಯಸಿ ಬಂದರು ಆಯಿತಾ, ಮದುವೆ ಆದರು, ಇದು ಯಾರು ಇರ್ಬೋದು ಎನರ್ಜಿ. ಸೊ ಅವ್ರಿಗೆ ಪೊಟೆನ್ಷಿಯಲ್ ಯಾವ ಥರ ಇತ್ತು ಅಂತ ತೋರಿಸ್ತಾರೆ. ಇನ್ಫಿನಿಟ್ ಪೊಟೆನ್ಷಿಯಲ್ ಅಂತ ಇದ್ದಾರೆ ಆಯಿತಾ. ಇನ್ಫಿನಿಟ್ ಅಂದರೆ ಸಿಕ್ಕಾಬಟ್ಟೆ ಏನು ಸಿಕ್ಕಾಪಟ್ಟೆ ನಾಲೆಡ್ಜಬಲ್ ಅಂತ ಇರ್ಬೋದು ಆಯಿತಾ. ನೋಡಿ ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಅಂತಿದೆ. ಸೊ ಇವರ ಯಾವ ರೀತಿ ಇದ್ದಾರೆ ಆಯಿತಾ, ಇಬ್ಬರಲ್ಲಿ ಒಬ್ಬರು. ಸೊ ಯಾವ ಥರ ಇದೆ ಅವರ ನಾಲೆಡ್ಜ್ ಇರ್ಬೋದು, ಅವರ ವರ್ಕಿಂಗ್ ಕೆಪಾಸಿಟಿ ಇರ್ಬೋದು, ಅಥವಾ ವಾಟ್ ಎವರ್. ಸೊ ಅದನ್ನು ನೋಡಿ ನೆಗೆಟಿವಿಟಿ ಮಾಡಿದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ.
ಓಕೆನಾ? ಅದನ್ನು ನೋಡಿನೇ ನೆಗೆಟಿವಿಟಿ ನಡೆದಿದೆ ಅಂತ ತೋರಿಸ್ತಿದ್ದಾರಪ್ಪ. ಸೊ ಇದು ಆಗಿತ್ತು. ಈ ಥರ ಇದೆ ಅಂತಂದರೆ ಖಂಡಿತ ಪ್ರೊಟೆಕ್ಷನ್ ತೊಗೋಬೇಕಾಗತ್ತೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಈ ಥರ ಒಂದು ನೆಗೆಟಿವಿಟಿ ನಡೆದಿದೆ ಅಂತಂದರೆ ಒಂದು ಪ್ರೊಟೆಕ್ಷನ್ ತೊಗೋಬೇಕಾಗತ್ತೆ. ಸೊ ಇಲ್ಲಿ ನೋಡಬೇಕಾಗತ್ತೆ ಹಸ್ಬೆಂಡ್ ಅವ್ರ ವೈಫ್ ಕೂಡ ಇನ್ವಾಲ್ವ್ ಆಗಿದ್ರಾ ಈ ಥರ ಒಂದು ನೆಗೆಟಿವಿಟಿ ಮಾಡೋದ್ರಲ್ಲಿ ಅಂತ. ಸೊ ಅವರೇ ಏನೋ ಒಂದು ಸ್ಟೋರಿ ಪೇಂಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಗೊತ್ತಿಲ್ಲ, ಅವರೂ ಇನ್ವಾಲ್ವ್ ಆಗಿರ್ಬೋದು. ಸೊ ನೋಡಬೇಕಾಗತ್ತೆ. ಫರ್ದರು ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಪ್ರೊಟೆಕ್ಷನ್ ತೊಗೊಳ್ಳಿ. ಡೈರೆಕ್ಟಾಗಿ ಪ್ರೊಟೆಕ್ಷನ್ ತೊಗೊಳ್ಳಿ ನಿಮಗೆ, ನಿಮ್ಮ ಹಸ್ಬೆಂಡ್ಗೆ, ಆಯಿತಾ? ಸೊ ಇದು ಯಾರು ನೆಗೆಟಿವಿಟಿ ಮಾಡ್ತಿದ್ದಾರೆ ಅದರಿಂದ ಸೇಫ್ ಆಗ್ತೀರಾ ಅಷ್ಟೇನೆ, ಓಕೆನಾ? ಸೊ ಈ ಥರ ಬೇಕು ಅಂತಂದರೆ ನಮ್ಮದು ಫೋನ್ ನಂಬರ್ ಇದೆ 9980800552 ಅಂತ. ಸೊ ಇಲ್ಲಿ ಫೋನೆಲ್ಲ ದಯವಿಟ್ಟು ಮಾಡಬೇಡಿ. ಡೈರೆಕ್ಟ್ ಬೇಕು ಅಂತಂದರೆ ಒಬ್ಬರಿಗೆ 1000 ರೂಪೀಸ್ ಆಗುತ್ತೆ, 1000 ರೂಪಾಯಿ ಆಗುತ್ತೆ ಒಬ್ಬರಿಗೆ. 1 ವಾರ ಆಗುತ್ತೆ. ಪ್ರೊಟೆಕ್ಷನ್ ರಿಚುವಲ್ಸ್ ಎಲ್ಲ ನಡೆಯುತ್ತೆ. ಈ ಥರ ನೆಗೆಟಿವಿಟಿಯಿಂದ ಪ್ರೊಟೆಕ್ಷನ್ ಅಷ್ಟೇ, ಅರ್ಥ ಆಯ್ತಾ? ಸೊ ಬೇಕು ಅಂದರೆ ತೊಗೊಳ್ಳಿ, ನಿಮಗೂ ಬೇಕು ಅಂದರೆ ತೊಗೊಳ್ಳಿ, ನಿಮ್ಮ ಹಸ್ಬೆಂಡ್ಗೆ ಅಥವಾ ನಿಮ್ಮ ವೈಫ್ಗೆ ಬೇಕು ಅಂದ್ರೂ ತೊಗೊಳ್ಳಿ. ಸೊ ಈ ನೆಗೆಟಿವಿಟಿಯಿಂದ ಒಂದು ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಅಷ್ಟೇ, ಓಕೆನಾ? ಸೊ ಇದಾಗಿತ್ತು ಈ ವಿಡಿಯೋ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ? ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಸ್ಟೋರ್ಸ್ಗೆ ಹೋಗಿ ಮ್ಯಾಜಿಕಲ್ ಮೀಡಿಯಾ 279 stores.dm2buy.com ಅಂತ ಹೇಳಿ, ಆಯಿತಾ? ಸೊ ಖಂಡಿತ ಪರ್ಚೇಸ್ ಮಾಡಿ. ಅದೆಲ್ಲ ಎನರ್ಜೈಸ್ಡ್ ಕ್ರಿಸ್ಟಲ್ಸ್ ಇಟ್ಟಿರೋದು, ಖಂಡಿತ ಹೆಲ್ಪ್ ಆಗುತ್ತೆ, ಓಕೆನಾ? ಸೊ ಹಾಗೆಯೇ ಮೆಂಬರ್ಶಿಪ್ಸ್ ಯಾರೆಲ್ಲ ತೊಗೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವೀಡಿಯೋಸ್ ಎಲ್ಲ ಬರುತ್ತೆ ಖಂಡಿತ. ಹಾಗೆ ಹೊಸದಾಗಿ ತೊಗೊಳ್ಳಿ, ಆಯಿತಾ? ಮೆಂಬರ್ಶಿಪ್ ತೊಗೊಳ್ಳಿ. ಸೊ ದಟ್ ನನಗೂ ಒಂದು ಎಂತೂಸಿಯಾಸಮ್ ಇರುತ್ತೆ. ಲೈಕ್ ಇಷ್ಟು ಜನ ಇದ್ದಾರೆ, ನಾನು ಪಾಪ ಅವ್ರಿಗೆ ವೀಡಿಯೋ ಮಾಡಾಕಬೇಕು ಅನ್ನೋದು ಒಂದು ಜಾಸ್ತಿ ಎಂತೂಸಿಯಮ್ ಬರುತ್ತೆ. ನನಗೂ ಮೋಟಿವೇಶನ್ ಸಿಗುತ್ತೆ, ಓಕೆನಾ? ಸೊ ನನಗೂ ಮೋಟಿವೇಟ್ ಮಾಡಬೇಕಲ್ಲ ನೀವು. ಖಂಡಿತ ಮೆಂಬರ್ಶಿಪ್ ತೊಗೊಳ್ಳಿ. ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್.